ಇತಿಹಾಸ ಪರಂಪರೆ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾನೊಂದು ಹೊಸ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ರಾಜ ತರಂಗಿಣಿ. ಏನ್ರಿ ರಾಜ ತರಂಗಿಣಿಯಲ್ಲಿ ಅಂಥದ್ದೇನು ಹೊಸದಿದೆ ಅಂತ ಕೇಳ್ತಿದ್ದೀರಾ? ಎಸ್, ನೀವು ಕೇಳಿರೋ ರಾಜ ತರಂಗಿಣಿಗೆ ಮತ್ತು ನಾನು ಹೇಳ್ತಕ್ಕಂತಹ ರಾಜ ತರಂಗಿಣಿಗೆ ತುಂಬಾ ವ್ಯತ್ಯಾಸ ಇದೆ. ಅದ್ರ ಕುರಿತು ಇವತ್ತು ಚರ್ಚೆ ಮಾಡೋಣ. ರಾಜ ತರಂಗಿಣಿ. ಈ ರಾಜ ತರಂಗಿಣಿ ಅನ್ನುವಂತಹ ಕೃತಿ 12ನೇ ಶತಮಾನದಲ್ಲಿ ಕಾಶ್ಮೀರದ ಕವಿಯಾದಂತಹ ಕಲ್ಲನಿಂದ ರಚನೆಯಾದಂತಹ ಒಂದು ಕೃತಿ. ಇದನ್ನ ಸಂಸ್ಕೃತ ಸಾಹಿತ್ಯದ ಮಧ್ಯಕಾಲೀನ ಭಾರತದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಕೃತಿ ಅಂತ ಹೇಳಿ ಗುರುತಿಸ್ತಾರ. ಈ ರಾಜ ತರಂಗಿಣಿ ಅನ್ನುವಂತಹ ಪದದ ಅರ್ಥ ರಾಜರ ನದಿ ಎಂದರ್ಥ. ಏನರ್ಥ? ರಾಜರ ನದಿ ಎಂದರ್ಥ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಬರೆದವನು ಕಲ್ಹಣ. ಈ ಕಲ್ಹಣ ಈತ ಮೂಲತಃ ಕಾಶ್ಮೀರದ ಕವಿಯಾಗಿದ್ದು, ಈತನ ತಂದೆ ಚಂಪಕ. ಈ ಚಂಪಕ ಅನ್ನುವಂಥವನು ಏನಾಗಿದ್ನಂದ್ರೆ, ಈತ ಕಾಶ್ಮೀರದ ಅರಸನಾದಂತಹ ರಾಜ ಹರ್ಷ ಅಂದ್ರೆ 1089ರಿಂದ 1101 ಕಾಲದಲ್ಲಿ ಆಳ್ವಿಕೆ ಮಾಡಿದಂತಹ ಕಾಶ್ಮೀರದ ಅರಸ ಹರ್ಷನ ಕಾಲದಲ್ಲಿ ಮಂತ್ರಿಯಾಗಿದ್ದವನು. ಆ ಮಂತ್ರಿಯ ಮಗನೇ ಯಾರಂದ್ರೆ ಈತ ಕಲ್ಹಣ. ಈತ ಮೂಲತಃ ಬ್ರಾಹ್ಮಣ ಕುಟುಂಬದಿಂದ ಬಂದವನು. ಹಾಗಾಗಿ ಈತ ಬರೆದಂತಹ ಗ್ರಂಥ ಯಾವುದಂದ್ರೆ ಅದು ರಾಜ ತರಂಗಿಣಿ. ಈ ಕಲ್ಲನನ್ನ ಭಾರತದ ಇತಿಹಾಸದ ಪಿತಾಮಹ ಅಂತಲೂ ಕರೀತಾರೆ. ಯಾಕಂದ್ರೆ ಭಾರತದ ಇತಿಹಾಸವನ್ನ ಮೊಟ್ಟ ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಕಾಲಾನುಕ್ರಮವಾಗಿ ಮತ್ತು ಶಾಸನ ಹಾಗೂ ಇನ್ನುಳಿದಂತಹ ಸೋರ್ಸ್ಗಳನ್ನ ಬಳಸ್ಕೊಂಡು ಬರೆದಂತಹ ಮೊದಲ ವ್ಯಕ್ತಿ. ಇದರಲ್ಲಿ ಐತಿಹಾಸಿಕತೆ ಸಂಪೂರ್ಣವಾಗಿ ಕಂಡು ಬಂದಿದ್ದು, ಇದನ್ನ ಭಾರತದ ಮೊದಲ ಐತಿಹಾಸಿಕ ಗ್ರಂಥ ಅಂತಲೂ ಏನ್ ಮಾಡ್ತಾರಂದ್ರ ಗುರುತಿಸ್ತಾರ. ಇದರ ಭಾಷೆ ಸಂಸ್ಕೃತ. ಇದು ಅಂದ್ರೆ ಕಲ್ಹಣ ಬರೆದಂತಹ ರಾಜ ತರಂಗಿಣಿ ಇದು ಪೌರಾಣಿಕ ಕಾಲದಿಂದ ಹಿಡಿದು ರಾಜ ಜಯಸಿಂಹನವರೆಗೆ. ಈ ರಾಜ ಜಯಸಿಂಹ ಅನ್ನುವಂಥವನು ಕಾಶ್ಮೀರದ ಅರಸ 1127ರಿಂದ 1159ರವರೆಗೆ ಆಳ್ವಿಕೆ ಮಾಡ್ತಾರ ಕಾಶ್ಮೀರದಲ್ಲಿ. ಹಾಗಾಗಿ ಇಲ್ಲಿ ಪೌರಾಣಿಕ ಕಾಲದಿಂದ ಹಿಡಿದು ರಾಜ ಜಯಸಿಂಹನ ಅವಧಿಯವರೆಗೆ ಯಾರ ಕೃತಿ? ಕಲ್ಹಣ ಬರೆದಂತಹ ರಾಜ ತರಂಗಿಣಿ ಏನ್ ಮಾಡ್ದೈತಿ ಅಂದ್ರ ಆ ಇಡೀ ಕಾಲದ ಇತಿಹಾಸವನ್ನ ಏನ್ ಮಾಡ್ತದ? ತಿಳಿಸ್ತದ. ಇದು ಒಟ್ಟಾರೆಯಾಗಿ 8,000ಕ್ಕಿಂತ ಹೆಚ್ಚು ಛಂದೋಬದ್ಧ ಶ್ಲೋಕಗಳನ್ನ ಒಳಗೊಂಡಿರುವಂತಹ ದೀರ್ಘ ಸಂಸ್ಕೃತ ಕಾವ್ಯವಾಗಿದ್ದು, ಇದನ್ನ ಮತ್ತೆ 8,000 ಛಂದೋಬದ್ಧ ಶ್ಲೋಕಗಳನ್ನು ಒಳಗೊಂಡಂತಹ ಈ ಕಾವ್ಯವನ್ನ ಮತ್ತೆ 8 ಭಾಗಗಳಾಗಿ ವಿಂಗಡಣೆ ಮಾಡ್ತಾರ. ಯಾರ? ಕಲ್ಹಣ. ಆ ಪ್ರತಿಯೊಂದು ಭಾಗವನ್ನ ತರಂಗ ಅಂದ್ರೆ ಅಲೆ ಅಂತ ಹೇಳಿ ಏನ್ ಮಾಡಿದಾನಂದ್ರ ಆತ ತರಂಗ ಅಂತ ಹೇಳಿ ಏನ್ ಮಾಡಿದಾನಂದ್ರ ಪ್ರತಿಯೊಂದ ಭಾಗವನ್ನ ಗುರುತಿಸ್ತಾ ಹೋಗ್ತಾನ. ಒಬ್ಬರು ಖಂಡ ಅಂತ ಗುರುತಿಸ್ತಾರ, ಇನ್ನೊಬ್ಬರು ಅಧ್ಯಾಯ ಅಂತ ಗುರುತಿಸ್ತಾರ, ಇನ್ನೊಬ್ಬರು ಭಾಗ ಅಂತ ಗುರುತಿಸ್ತಾರ, ಇನ್ನೊಬ್ಬರು ಪರ್ವ ಅಂತ ಗುರುತಿಸ್ತಾರ. ಆದ್ರೆ ಈತ ಅದನ್ನ ಏನಂತ ಕರೆದಿದ್ದಾನಂದ್ರ ತರಂಗ ಅಂತ ಕರೆದಿದ್ದಾನ ನಾವಿಲ್ಲಿ ಕಾಣಬಹುದು. ಮೊದಲು ಹೇಳಿದಂತೆ ಈತ ಬ್ರಾಹ್ಮಣ ಕುಟುಂಬದಿಂದ ಬಂದವನು. ಈತನ ತಂದೆ ಚಂಪಕ ಕಾಶ್ಮೀರದ ರಾಜನಾದಂತ ಹರ್ಷನ ಮಂತ್ರಿಯಾಗಿದ್ದವನು. ಇಲ್ಲಿಯವರೆಗೆ ಪತ್ತೆಯಾದಂತ ಸಂಸ್ಕೃತ ಕೃತಿಗಳಲ್ಲಿಯೇ ನಿಜವಾದ ಇತಿಹಾಸದಿಂದ ಅಥವಾ ನಿಜವಾದ ಇತಿಹಾಸಾಂಶಗಳನ್ನ ಒಳಗೊಂಡಂತಹ ಗ್ರಂಥ ಅಂತ ಹೇಳಿ ರಾಜತರಂಗಿಣಿಯನ್ನ ಗುರುತಿಸಬಹುದು ಅಂತ ಹೇಳಿದೀನಿ. ಈ ರಾಜತರಂಗಿಣಿ ಅನ್ನುವಂತ ಗ್ರಂಥ ಮತ್ತೆ 4 ಜನರೊಂದಿಗೆ ನಿಕಟವಾದ ಸಂಬಂಧವನ್ನ ಹೊಂದೈತಿ. ಆ 4 ಜನರು ಯಾರಂದ್ರ ಜೋನರಾಜ, ಶ್ರೀವರ, ಪ್ರಜ್ಜಭಟ್ಟ ಮತ್ತು ಶುಕ. ಯಾಕಂದ್ರೆ ಇಲ್ಲಿ ಹೇಳಿದೆ ನೋಡಿ, ಎಲ್ಲಿ ಮೊದಲನೇ ಇದರಲ್ಲಿ ಈತ ಎಲ್ಲಿಂದ ಎಲ್ಲಿವರೆಗೆ ಪೌರಾಣಿಕ ಕಾಲದಿಂದ ಹಿಡಿದು ರಾಜ ಜಯಸಿಂಹನ ಅವಧಿವರೆಗೆ ಅಂದ್ರ 1159ರವರೆಗೆ ಏನ್ ಮಾಡಿದಾನಂದ್ರ ಕಲ್ಹಣ ಏನ್ ಮಾಡಿದಾನಂದ್ರ ಕಾಶ್ಮೀರದ ಇತಿಹಾಸವನ್ನ ಬರೆದಿದ್ದಾನ. ಎಲ್ಲಿಂದ? ಪೌರಾಣಿಕ ಕಾಲದಿಂದ 1159ರವರೆಗೆ. ಇನ್ನು ಮುಂದುವರೆದಂತಹ ಬರ್ತಕ್ಕಂಥ ವ್ಯಕ್ತಿ ಜೋನರಾಜ. ಈ ಜೋನರಾಜನ ಕಾಲ ಎಲ್ಲಿ ಬಂತು? 1389ರಿಂದ 1459 ಅಂತ ಹೇಳಿ ಜೋನರಾಜನ ಕಾಲವನ್ನ ಹೇಳ್ತೀವಿ. ಈತನು ಕೂಡ ಕಾಶ್ಮೀರದವನಾಗಿದ್ದು ಕಲ್ಹಣ ಎಲ್ಲಿಗೆ ನಿಲ್ಲಿಸಿದ್ದು ನೋಡಿ, ಅಲ್ಲಿಂದ ಆ ಕೃತಿಯನ್ನ ಈತ ಮುಂದುವರಿಸ್ತಾನ. ಯಾರು? ಜೋನರಾಜ. ಹಾಗಾಗಿ ಈತ ಬರೆದಂತಹ ಮುಂದಿನ ಅಂದ್ರೆ ಕಲ್ಹಣನಿಂದ ನಿಲ್ಲಿಸಲ್ಪಟ್ಟಂತಹ ಮುಂದಿನ ಏನ ಕಾಶ್ಮೀರದ ಇತಿಹಾಸ ಐತಲ್ಲ ಅದನ್ನ ಈತ ಬರೆದಿದ್ದರಿಂದ ಈತನ ಗ್ರಂಥವನ್ನ ದ್ವಿತೀಯ ರಾಜ ತರಂಗಿಣಿ ಅಂತ ಹೇಳಿ ಕರೀತಾರ. ಈತ ಯಾರ ಕಾಲದಲ್ಲಿ ಕಾಶ್ಮೀರದಲ್ಲಿ ಇದೆ ಅಂದ್ರೆ 15ನೇ ಶತಮಾನದ ಪ್ರಸಿದ್ಧ ಕಾಶ್ಮೀರದ ಸುಲ್ತಾನ
ಜೊತೆಗೆ ಕಾಶ್ಮೀರದ ಅಕ್ಬರ್ ಅಂತ ಏನ್ ಕರೀತಾರಲ್ಲ, ಜೈನಾಲುದ್ದೀನ್ ಅಬಿದ್ದೀನ್ ಆತನ ಕಾಲದಲ್ಲಿ ಈತ ಇದ್ದ. ಯಾರು? ಜೋನರಾಜ. ಜೋನರಾಜನ ಕೃತಿಯನ್ನ ದ್ವಿತೀಯ ರಾಜತರಂಗಿಣಿ ಅಂತ ಹೇಳಿ ಕರೀತಾರ. ಯಾಕಂದ್ರೆ ಈತ ಎಲ್ಲಿ ನಿಲ್ಸಿದ್ನಲ್ಲ, ಯಾರ ಕಲ್ಲನ, ಆ ಕಲ್ಲನ ನಿಲ್ಸಿದಂತಹ ಕಾಶ್ಮೀರದ ಇತಿಹಾಸವನ್ನ ಈತ ಮುಂದುವರಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಶ್ರೀವರ. ಈ ಶ್ರೀವರ ಕೂಡ ಕಾಶ್ಮೀರದವನೇ. ಈತ ಜೋನರಾಜ ಎಲ್ಲಿ ನಿಲ್ಸಿರ್ತಾನ ನೋಡಿ, ಅಲ್ಲಿಂದ ತನ್ನ ಕೃತಿಯನ್ನ ಅಥವಾ ತನ್ನ ಕಾಶ್ಮೀರದ ಇತಿಹಾಸದ ರಚನೆಯನ್ನ ಮುಂದುವರಿಸ್ತಾನ. ಯಾರು? ಶ್ರೀವರ. ಹಾಗಾಗಿ ಈತನ ಕೃತಿಯನ್ನ ಏನಂತ ಕರೀತಾರಂದ್ರ ತೃತೀಯ ರಾಜತರಂಗಿಣಿ ಅಂತ ಹೇಳಿ ಕರೀತಾರ. ಯಾರು ಬರೆದಂಥದ್ದು? ಶ್ರೀವರ ಬರೆದಂಥದ್ದು. ಈತ ಜೋನರಾಜ ಎಲ್ಲಿಗೆ ನಿಲ್ಸಿದ್ದಲ್ಲ, ಅಲ್ಲಿಂದ ಈತ ಕಂಟಿನ್ಯೂಷನ್ ಮಾಡ್ತಾನ. ಯಾರ? ಶ್ರೀವರ. ಹಾಗಾಗಿ ಈತ ಬರೆದಂತ ಗ್ರಂಥವನ್ನ ತೃತೀಯ ರಾಜತರಂಗಿಣಿ ಅಂತ ಹೇಳಿ ಕರೀತಾರ. ಈತನಿಗೆ ಕಾಶ್ಮೀರದ 4 ಸುಲ್ತಾನರು ಆಶ್ರಯ ನೀಡಿದ್ರು. ಯಾರಂದ್ರೆ ಜೈನಾಲುದ್ದೀನ್ ಅಬಿದೀನ್, ಹೈದರ್ ಶಾ, ಹಸನ್ ಶಾ ಮತ್ತು ಮೊಹಮ್ಮದ್ ಶಾ ಈತನ ಆಶ್ರಯದಾತರಾಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬಹುದು. ಇನ್ನು ಮುಂದುವರೆದಂತೆ ಪ್ರಜ್ಜಭಟ್ಟ ಅಂತ ಬರ್ತಾನ. ಈ ಪ್ರಜ್ಜಭಟ್ಟ ಜೋನರಾಜನ ಅನುಯಾಯಿಯಾಗಿದ್ದ. ಈತನ ಕಾಲ ಬಂದ್ಬಿಟ್ಟು 1483ರಿಂದ 1513. ಈತ ಕೂಡ ಕಾಶ್ಮೀರದ ನಿವಾಸಿಯಾಗಿದ್ದು ಶ್ರೀವರ 1483ನಿಂದ ಏನ್ ನಿಲ್ಲಿಸ್ತಾನಲ್ಲ, ಅಲ್ಲಿಂದ ಹಿಡಿದು ಕಾಶ್ಮೀರದ ಇತಿಹಾಸವನ್ನ ಅಥವಾ ರಾಜತರಂಗಿಣಿಯನ್ನ ಏನ್ ಮಾಡ್ತಾನಂದ್ರ 1513ರವರೆಗೆ ಮುಂದುವರಿಸ್ತಾನ. ಈತ ತನ್ನ ಕೃತಿಗೆ ರಾಜತರಂಗಿಣಿ ಅನ್ನಲ್ಲ, ಈತ ಒಂದು ಹೊಸ ಹೆಸರು ಕೊಡ್ತಾನ. ಅದ್ ಯಾವ್ದಂದ್ರ ರಾಜಾವಳಿ ಪತಕ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರಾಜಾವಳಿ ಪತಕ ಅಂತ ಹೇಳಿ ಕರಿತೀವಿ. ಹೀಗೆ ರಾಜತರಂಗಿಣಿ ಒಬ್ರಿಂದ ಒಬ್ರು ಏನಾಗ್ತಿದೆ ಅಂದ್ರ ಮುಂದುವರಿಸ್ತಾ ಹೋದದ್ದನ್ನ ನಾವಿಲ್ಲಿ ಕಾಣಬಹುದು. ಈತನ ಕಾಲದಲ್ಲಿ ಬಂದು, ಯಾರ ಕಾಲದಲ್ಲಿ? ಪ್ರಜ್ಜಭಟ್ಟನ ಕಾಲದ ಘಟ್ಟದಲ್ಲಿ ಬಂದು ರಾಜತರಂಗಿಣಿ ಇದ್ದದ್ದು ರಾಜಾವಳಿ ಪತಕ ಆಗಿ ಏನಾಗ್ತಿದೆ ಅಂದ್ರ ಬದಲಾದಿದ್ದನ್ನ ಕಾಣಬಹುದು. ಇದು ಕೂಡ ಏನಾಗಿತ್ತಂದ್ರ ರಾಜತರಂಗಿಣಿಯ ಮುಂದುವರಿದ ಭಾಗವೇ ಆಗಿತ್ತು. ಇನ್ನು ಪ್ರಜ್ಜಭಟ್ಟನ ಶಿಷ್ಯನಾದಂತ ಶುಕ ಬರ್ತಾನ. ಪ್ರಜ್ಜಭಟ್ಟ 1513ವರೆಗೆ ಬರ್ತಾನ. ಆತ ಕಾಲವಾದ ನಂತರ ಆತನ ಶಿಷ್ಯನಾದಂತಹ ಶುಕ ಏನ್ ಮಾಡ್ತಾನಂದ್ರ 1513ರಿಂದ 1586ವರೆಗೆ, ಅಂದ್ರೆ ಕಾಶ್ಮೀರದ ಮೇಲೆ ಮೊಘಲ ಸುಲ್ತಾನ ಅಕ್ಬರ್ನ ದಾಳಿ ಆಗ್ತದಲ್ಲ, ಅಲ್ಲಿವರೆಗೆ ಏನ್ ಮಾಡ್ತಾನಂದ್ರ ಕಾಶ್ಮೀರದ ಇತಿಹಾಸವನ್ನ ಮುಂದುವರಿಸ್ತಾನ. ಇದು ಕೂಡ ಕಲನ ರಚಿಸಿದ ರಾಜತರಂಗಿಣಿಯ ಮುಂದುವರಿದ ಭಾಗವೇ ಆಗಿದೆ. ಹಾಗಾಗಿ ರಾಜತರಂಗಿಣಿ ಒಟ್ಟಾರೆಯಾಗಿ, ಸಂಪೂರ್ಣ ರಾಜತರಂಗಿಣಿ ಒಟ್ಟಾರೆಯಾಗಿ ಏನ್ ಮಾಡ್ತದಂದ್ರ ಈ 5 ಜನ ಲೇಖಕರನ್ನ ಕಂಡದ್ದನ್ನ ನಾವು ಇಲ್ಲಿ ಕಾಣಬಹುದು. ಹಾಗಾಗಿ ಮೂಲತಃ ಯಾರು? ಕಲ್ಹನ, ನಂತರ ಜೋನರಾಜ, ನಂತರ ಶ್ರೀವರ, ಆತನ ನಂತರ ಪ್ರಜ್ಜಭಟ್ಟ, ಆತನ ನಂತರ ಶುಕ. ಇವೆಲ್ಲ ಇತಿಹಾಸ, ಇದೆಲ್ಲ ರಾಜತರಂಗಿಣಿ ಏನಿದೆ ಇದು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ರಚನೆಯಾದಂಥದ್ದು. ಇದನ್ನ ಎಲ್ಲರೂ ಕಾಶ್ಮೀರದವರೇ ಕಾಶ್ಮೀರದಲ್ಲೇ ಬರೆದಿದ್ದನ್ನ ಕಾಣಬಹುದು. ಇನ್ನು ಜೈನಾಲುದ್ದೀನ್ ಅಬಿದೀನ್ ಅಂತ ಏನ್ ಹೇಳಿದ್ನಲ್ಲ, 15ನೇ ಶತಮಾನದ ಸುಲ್ತಾನ, ಆತ ಜೈನಾಲುದ್ದೀನ್ ಅಬಿದೀನ್ ಇದ್ದವನು ಏನ್ ಮಾಡ್ತಾನಂದ್ರ ಒಂದು ಕಮಿಷನ್ ಅನ್ನ ನೇಮಕ ಮಾಡ್ತಾನ. ಏನ್ ಕಮಿಷನ್ ನೇಮಕ ಮಾಡ್ತಾನಂದ್ರ ತನ್ನ ಕಾಲದಲ್ಲಿ ಕಮಿಷನ್ ಅನ್ನ ನೇಮಕ ಮಾಡಿ ಈ ರಾಜತರಂಗಿಣಿ ಗ್ರಂಥವನ್ನ ಪರ್ಷಿಯನ್ ಭಾಷೆಗೆ ಏನ್ ಮಾಡ್ಬೇಕು? ಭಾಷಾಂತರ ಮಾಡ್ಬೇಕು. ಏನ್ ಮಾಡ್ಬೇಕು? ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ಬೇಕಂತೇಳಿ ಕಮಿಷನ್ ನೇಮಕ ಮಾಡ್ತಾನೆ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ರಾಜತರಂಗಿಣಿ ಜೈನಾಲುದ್ದೀನ್ ಅಬಿದೀನ್ ಕಾಲದಲ್ಲಿ ಏನಾಗ್ತದೆ ಅಂದ್ರ ಪರ್ಷಿಯನ್ ಭಾಷೆಗೆ ಅನುವಾದ ಆಗಿದ್ದನ್ನ ನಾವಿಲ್ಲಿ ಕಾಣಬಹುದು. ಎರಡನೇದಾಗಿ ಜಹಂಗೀರ್ ಕಾಲದಲ್ಲಿ 1620 ಮತ್ತು 21ರ ಅವಧಿಯಲ್ಲಿ ಜಹಂಗೀರ್ ಕಾಲದಲ್ಲಿ ಜಹಂಗೀರ್ನ ಆದೇಶದ ಮೇರೆಗೆ ಏನಾಗ್ತಿದೆ ಅಂದ್ರ ಎರಡನೇ ಬಾರಿಗೆ ಏನಾಗ್ತಿದೆ ಅಂದ್ರ ಪರ್ಷಿಯನ್ ಭಾಷೆಗೆ ಭಾಷಾಂತರವಾದದ್ದನ್ನ ನಾವಿಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅಂದ್ರೆ ಎರಡನೇ ಬಾರಿಗೆ ಅಕ್ಬರ್ನ ಕಾಲದಲ್ಲಿ ಆಗ್ತದ. ಅಕ್ಬರ್ನ ಆಸ್ಥಾನದ ಪಂಡಿತ ಹಾಗೂ ಭಾಷಾಂತರಕರನಾಗಿದ್ದಂತ ಮೌಲಾನ್ ಶಾ ಅಹಮದ್ ಅಥವಾ ಮೌಲಾನ್ ಶಾ ಮೊಹಮ್ಮದ್ ಶಹಾಬದಿ ಅನ್ನೋನ್ ಏನ್ ಮಾಡ್ತಾನಂದ್ರ ಇದನ್ನ ಭಾಷಾಂತರ ಮಾಡ್ತಾನ ಎರಡನೇ ಬಾರಿಗೆ. ಮೂರನೇ ಬಾರಿಗೆ ಏನಾಗ್ತದೆ ಅಂದ್ರೆ ಹೈದರ್ ಮಲಿಕ್ ಅನ್ನುವಂಥವನು ಜಹಂಗೀರ್ನ ಆಸ್ಥಾನದಲ್ಲಿ ಇರ್ತಕ್ಕಂಥವನು ಮೂರನೇ ಬಾರಿಗೆ ಏನ್ ಮಾಡ್ತಾನಂದ್ರ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ದನ್ನ ನಾವಿಲ್ಲಿ ಕಾಣ್ಬಹುದು. ಒಟ್ಟಾರೆಯಾಗಿ 3 ಬಾರಿ ಏನಾಗ್ತಿದೆ ಅಂದ್ರೆ ಅದು ಪರ್ಷಿಯನ್ ಭಾಷೆಗೆ ಅನುವಾದ ಆಗಿದೆ. ಒಂದನೇದಾಗಿ ಜೈನಾಲುದ್ದೀನ್ ಅಬಿದೀನ್ ಕಾಲದಲ್ಲಿ, ಎರಡನೇದಾಗಿ ಅಕ್ಬರ್ನ ಕಾಲದಲ್ಲಿ, ಮೂರನೇದಾಗಿ ಜಹಂಗೀರ್ನ ಕಾಲದಲ್ಲಿ. ಇದನ್ನ ಎಲ್ಲವನ್ನ ಸ್ಟಡಿ ಮಾಡಿ ಅಂದ್ರ ಪರ್ಷಿಯನ್ ಭಾಷೆಗೆ ಅನುವಾದಂತಹ ಈ ಎಲ್ಲ ಗ್ರಂಥಗಳನ್ನ ಸ್ಟಡಿ ಮಾಡಿ ಅದಕ್ಕೆ ಒಂದು ವಿಮರ್ಶಾತ್ಮಕ ರೂಪ ಅದನ್ನ
ಒಟ್ಟು ವಿಶಾಲ ಟಿಪ್ಪಣಿಗಳೊಂದಿಗೆ ಮೊಟ್ಟ ಮೊದಲ ಬಾರಿಗೆ ಆರ್.ಎಲ್. ಸ್ಟೇನ್ ಅನ್ನುವಂತಹ ವ್ಯಕ್ತಿ, ಯಾರು ಆರ್.ಎಲ್. ಸ್ಟೇನ್ ಅನ್ನುವಂತಹ ವ್ಯಕ್ತಿ ಸಂಸ್ಕೃತ ಭಾಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 1892ರಲ್ಲಿ ರಾಜತರಂಗಿಣಿಯನ್ನ ಪ್ರಕಟಗೊಳಿಸ್ತಾನ. ಅದೇ ರೀತಿಯಾಗಿ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆ ಎಲ್ಲ ಇತರ ಅನುವಾದ ಭಾಷೆ ಆದಂತಹ ರಾಜತರಂಗಿಣಿಯ ಎಲ್ಲ ಕಲೆಕ್ಷನ್ಗಳನ್ನ ತೆಗೆದುಕೊಂಡು ಅವುಗಳಿಗೆ ವಿಶೇಷವಾದ ಮತ್ತು ವಿಮರ್ಶಾತ್ಮಕ ಟಿಪ್ಪಣಿಗಳನ್ನ ನೀಡಿ 1900ರಲ್ಲಿ ಕ್ರಿಸ್ತಶಕ 1900ರಲ್ಲಿ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಏನ್ ಮಾಡ್ತಾನಂದ್ರ ಪ್ರಕಟಗೊಳಿಸ್ತಾನ. ಹಾಗಾಗಿ ರಾಜತರಂಗಿಣಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಮೊದಲನೇ ವ್ಯಕ್ತಿ ಯಾರಂದ್ರ ಆರ್.ಎಲ್. ಸ್ಟೇನ್ ಅನ್ನುವಂಥವನು. ಯಾರು ಮಾಡ್ತಾರ? ಆರ್.ಎಲ್. ಸ್ಟೇನ್ ಅನ್ನುವಂಥವನು ಮಾಡ್ತಾರ. ಇನ್ನೊಂದು ವಿಶೇಷ ಅಂಶ ಅಂದ್ರೆ ಇಲ್ಲಿ ರಂಜಿತ್ ಸೀತಾರಾಮ್ ಪಂಡಿತ್ ಅಂತ ಬರ್ತಾರ. ಯಾರ? ರಂಜಿತ್ ಸೀತಾರಾಮ್ ಪಂಡಿತ್ ಅನ್ನೋರು. ಇವರು ಜವಾಹರ್ಲಾಲ್ ನೆಹರೂರವರ ಸಹೋದರಿಯಾದಂಥ ವಿಜಯಲಕ್ಷ್ಮಿ ಪಂಡಿತ್ ಅವರ ಪತಿ. ಇವರು 1935ರಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನೈನಿ ಸೆಂಟ್ರಲ್ ಜೈಲಿನಲ್ಲಿ ಕಾರಾಗೃಹ ವಾಸದಲ್ಲಿದ್ದಾಗ ರಾಜತರಂಗಿಣಿಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ ಮೊದಲ ಭಾರತೀಯರಾಗಿದ್ದಾರೆ. ಯಾವ ಕೃತಿಯನ್ನ? ರಾಜತರಂಗಿಣಿ ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ ಮೊದಲ ಭಾರತೀಯರಂದ್ರೆ ರಂಜಿತ್ ಸೀತಾರಾಮ್ ಪಂಡಿತ್. ಇವರು ಜವಾಹರ್ಲಾಲ್ ನೆಹರೂರವರ ಸಹೋದರಿಯಾದಂತಹ ವಿಜಯಲಕ್ಷ್ಮಿ ಪಂಡಿತ್ ಅವರ ಪತಿ. ವಿಶೇಷವೆಂದರೆ ಇದಕ್ಕೆ ಮುನ್ನುಡಿಯನ್ನ ಬರೆದವರೇ ಜವಾಹರ್ಲಾಲ್ ನೆಹರು. ಜೊತೆಗೆ ಈ ಪಂಡಿತರವರು ಯಾರು? ರಂಜಿತ್ ಸೀತಾರಾಮ್ ಪಂಡಿತರವರು ಮುದ್ರಾ ರಾಕ್ಷಸ ಮತ್ತು ಋತು ಸಂಹಾರ ಗ್ರಂಥಗಳನ್ನು ಕೂಡ ಇಂಗ್ಲಿಷ್ಗೆ ಭಾಷಾಂತರಿಸಿದ್ದಾರೆ. ಹಾಗಾದ್ರೆ ಇಂಗ್ಲಿಷ್ಗೆ ಇಬ್ಬರು ಭಾಷಾಂತರ ಮಾಡ್ತಾರೆ, ಒಂದು ಆರ್.ಎಲ್. ಸ್ಟೇನ್ ಮತ್ತು ರಂಜಿತ್ ಸೀತಾರಾಮ್ ಪಂಡಿತ್. ಮತ್ತ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಜೈನಾಲುದ್ದೀನ್ ಅಬಿದೀನ್ ನೇಮಿಸಿದಂತಹ ಒಂದು ಕಮಿಷನ್ ಅಕ್ಬರನ್ ಕಾಲದಲ್ಲಿ ಮೌಲಾನ್ ಶಾ, ಮೊಹಮ್ಮದ್ ಶಹಾಬದಿ ಮತ್ತು ಜಹಂಗೀರ್ನ ಕಾಲದಲ್ಲಿ ಹೈದರ್ ಮಲಿಕ್. ಇನ್ನು ಸಂಸ್ಕೃತದಲ್ಲಿ ಬರೆದವರು ಯಾರ್ಯಾರಂದ್ರೆ ಕಲ್ಹನ, ಜೋನರಾಜ, ಶ್ರೀವರ ಮತ್ತು ಪ್ರಜ್ಯಭಟ್ಟ ಶುಕ. ಹೀಗೆ ಈ ರಾಜತರಂಗಿಣಿ ತನ್ನ ಇತಿಹಾಸದ ಜೊತೆಗೆ ಅನೇಕ ಜನರ ಪಾತ್ರಗಳನ್ನ ತನ್ನಲ್ಲಿ ಏನ್ ಮಾಡ್ಕೊಂಡೈತಂದ್ರ ಸಮ್ಮಿಲನಗೊಳಿಸಿದ್ದನ್ನ ನಾವಿಲ್ಲಿ ಕಾಣಬಹುದು. ಇದೇ ರೀತಿಯಾಗಿ ಇನ್ನಿತರ ಹೆಚ್ಚಿನ ಕ್ಲಾಸ್ಗಳು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PU ಲೆಕ್ಚರ್ಗೆ ಸಂಬಂಧಿಸಿದಂತೆ ಕ್ಲಾಸ್ಗಳು ಇದೇ ಮಾರ್ಚ್ 1ರಿಂದ ಪ್ರಾರಂಭ ಆಗ್ತಾವ. ಇನ್ನೂ ಯಾರು ನೋಂದಾಯಿಸಿಕೊಂಡಿಲ್ಲ ಅವರು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಕ್ತಾಯಗೊಳಿಸ್ತಿದ್ದೇನೆ.